ಸ್ನೇಹಿತರೆ ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ಗೆ ಸ್ವಾಗತ. ಎರಡರಲ್ಲೂ ಕೂಡ ಈ ವಿಡಿಯೋ ಬರುತ್ತೆ. ದಯವಿಟ್ಟು ಈ ವಿಡಿಯೋ ಯಾರಿಗೆ ಇಷ್ಟ ಇಲ್ಲ ನೋಡೋದಕ್ಕೆ ಹೋಗಬೇಡಿ. ಯಾರಿಗೆ ಇಷ್ಟ ಆಗುತ್ತೆ ಅಂಥವ್ರು ಮಾತ್ರ ನೋಡಿ. ಒಂದು ವೇಳೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಸಜೆಷನ್ ಏನಪ್ಪ ಅಂದರೆ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟು ಮತ್ತು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಭಾಳ ಉತ್ತಮ. ಯಾವುದೇ ರೀತಿ ಟ್ರೇಡಿಂಗ್ಗಳನ್ನ ಮಾಡಬಾರ್ದು. ಸದ್ಯಕ್ಕೆ ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಬೇಸಿಕ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬ ಬೇಸಿಕ್ ಏನು ತಿಳ್ಕೊಳ್ಬೇಕು ಅದನ್ನು ಹೇಳ್ತಾ ಹೋಗ್ತಾ ಇರ್ತೀನಿ. ಹಾಗಾಗಿ ಈ ವಿಡಿಯೋ ಸ್ವಲ್ಪ ಜನರಿಗೆ ಯೂಸ್ ಆಗ್ಬೋದು. ಇದು ಎಕ್ಸ್ಪೀರಿಯನ್ಸ್ಡ್ ಸ್ಟಾಕ್ ಮಾರ್ಕೆಟಲ್ಲಿ ಎಕ್ಸ್ಪೀರಿಯನ್ಸ್ ಇರೋರಿಗೆಲ್ಲ ಇದು ತುಂಬ ಬೇಸಿಕ್ ವಿಡಿಯೋ ಆಗಿರುತ್ತೆ. ಇದರಲ್ಲಿ ಏಂಜಲ್ ಡಿಮ್ಯಾಟ್ ಅಕೌಂಟ್ ಆ್ಯಪ್ ಏನಿದೆ ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ತುಂಬ ಬೇಸಿಕ್ ಆಗಿರುತ್ತೆ ಇದು. ಹಾಗಾಗಿ ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ ಅವರು ಈ ವಿಡಿಯೋವನ್ನು ನೋಡ್ಬೋದು. ನೋಡಿ, ಇದು ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಇದು ಏಂಜಲ್ ಒನ್ ಆ್ಯಪ್ದು ಹೋಮ್ ಪೇಜ್. ಓಕೆ, ಹೋಮ್ ಪೇಜ್ ಇದು. ಈ ಹೋಮ್ ಪೇಜಲ್ಲಿ ಏನೇನು ಕಾಣಿಸ್ತಾ ಇದೆ ಅನ್ನೋದನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋಣ. ತುಂಬ ಬೇಸಿಕ್ ವಿಡಿಯೋ ಇದು. ಯಾರಾದರೂ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯ ಒಂದು ಪೇಜ್ ಬರುತ್ತೆ. ಇದರಲ್ಲಿ ಏನೇನು ನಮಗೆ ಇಂಪಾರ್ಟೆಂಟ್ ಇರುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ. ಮೇಲ್ಗಡೆ ನಿಮಗೆ ಸ್ಟಾಕ್ಸ್ ಅಂತ ಕಾಣ್ತಾ ಇದೆ. ಸ್ಟಾಕ್ಸ್ ಸೆಲೆಕ್ಟ್ ಆಗಿದೆ ಮತ್ತು ಎಫ್&ಒ ಇದೆ. ಎಫ್&ಒ ಡಿರೈವೇಟಿವ್ಸಿಗೆ ಸಂಬಂಧಪಟ್ಟಿರೋದು ಆಪ್ಷನ್ಸ್ಗೆ. ದಯವಿಟ್ಟು ಆಪ್ಷನ್ಸ್ ಕಡೆಗೆ ನೀವು ಇಂಟ್ರೆಸ್ಟ್ ಕೊಡಬೇಡಿ. ಆಪ್ಷನ್ಸಲ್ಲಿ ತುಂಬ ಕಲಿಯೋದಿದೆ. ಬಟ್ ನಾನು ಆಪ್ಷನ್ಸ್ ವೀಡಿಯೋಗಳನ್ನ ಕೂಡ ಹಾಕ್ತಾ ಇರ್ತೀನಿ. ಆದರೆ ಆಪ್ಷನ್ಸನ್ನು ಮಾಡಬೇಡಿ ಅನ್ನೋದೇ ನನ್ನ ಸಜೆಷನು. ಸ್ಟಾಕ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಆ ಥರ ನೀವು ಕಲಿಬೋದು. ಓಕೆ, ನೆಕ್ಸ್ಟ್ ಮ್ಯೂಚುವಲ್ ಫಂಡ್ ಅಂತಿದೆ. ನೆಕ್ಸ್ಟು ಲೋನ್ ಅಂತ ಇದೆ ಆ್ಯಪಲ್ಲಿ. ಲೋನ್ ಇದು ಎಲ್ರಿಗೂ ಇರೋದಿಲ್ಲ, ಯಾರು ಎಲಿಜಿಬಿಲಿಟಿ ಇದ್ದರೆ ಅವ್ರಿಗೆ ಮಾತ್ರ ಬರುತ್ತೆ. ನೆಕ್ಸ್ಟ್ ಕಮಾಡಿಟಿ ಬಗ್ಗೆ ಇದೆ. ಹಾಗೆಯೇ ಕೆಳಗಡೆ ನೋಡ್ಬೋದು ನೀವು, ಹೋಮ್ ಪೇಜ್ ಇದೆ, ವಾಚ್ ಲಿಸ್ಟು, ಪೋರ್ಟ್ಫೋಲಿಯೋ, ಆರ್ಡರ್ಸು, ಅಕೌಂಟು, ಇಷ್ಟು ಡೀಟೇಲ್ಸ್ ಇದೆ. ಇದು ಪರ್ಸ್ನಲ್ ಆಗಿರುತ್ತೆ. ಓಕೆ, ವಾಚ್ ಲಿಸ್ಟ್ ಅಂದರೆ ಯಾವ್ಯಾವ ಸ್ಟಾಕು ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಬೋದು ಅಂಥೇಳಿ ಅದೆಲ್ಲ ಗೊತ್ತಾಗುತ್ತೆ. ಓಕೆ, ಸದ್ಯಕ್ಕೆ ಇಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಅಂತ ಇದೆ ಅಲ್ವಾ. ಸೆನ್ಸೆಕ್ಸ್ ನಿಫ್ಟಿ, ಇದ್ರ ಪಕ್ಕದಲ್ಲಿ ಬ್ಯಾಂಕ್ ನಿಫ್ಟಿ ಇದೆ ಮತ್ತು ನಿಫ್ಟಿ ನೆಕ್ಸ್ಟ್ 50 ಅಂತ ಇದೆ. ಇದೆಲ್ಲ ಇಂಡೆಕ್ಸ್ ಅಂತ ಹೇಳ್ತೀವಿ. ಡೌ ಜೋನ್ಸ್ ಇದೆಲ್ಲ ಇಂಡೆಕ್ಸ್ಗಳು. ಇಂಡೆಕ್ಸ್ ಅಂದರೆ ಒಂದು ಕಂಪ್ನಿಗಳ ಒಂದು ಗ್ರೂಪ್. ಅದು ಈಗ ಒಂದು 500 ಕಂಪ್ನಿಗಳ ಒಂದು ಗ್ರೂಪು, 100 ಕಂಪ್ನಿಗಳ ಗ್ರೂಪು, ಆ ಥರ 50 ಕಂಪ್ನಿಗಳ ಗ್ರೂಪ್. ನಿಫ್ಟಿಯಲ್ಲಿ ಸುಮಾರು 50 ಕಂಪ್ನಿಗಳ ಒಂದು ಗ್ರೂಪ್ ಇದೆ ನಿಫ್ಟಿ. ಹಾಗೆಯೇ ಸೆನ್ಸೆಕ್ಸ್ನಲ್ಲಿ ಕೂಡ ಹಲವಾರು ಕಂಪ್ನಿಗಳ ಗ್ರೂಪ್, ನನಗೆ ಎಷ್ಟೊಂದು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಟೋಟಲಿ ಒಂದು ದೊಡ್ಡ ಗ್ರೂಪ್ ಇದೆ. ಆ ಒಂದು ಎಲ್ಲ ಕಂಪನಿಗಳಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಕೆಲವರು ಅಮೌಂಟ್ ಹಾಕ್ತಾರೆ, ಕೆಲವರು ತೆಗಿತಾರೆ ಅಲ್ವಾ. ಕೆಲವರು ಸ್ಟಾಕ್ಗಳನ್ನ ಪರ್ಚೇಸ್ ಮಾಡ್ತಾರೆ ಮತ್ತು ಸೇಲ್ ಮಾಡ್ತಾರೆ. ಅಂದರೆ ಬೈಯರ್ಸು ಸೆಲ್ಲರ್ಸು ಇಬ್ಬರು ಇರ್ತಾರೆ. ಸ್ಟಾಕ್ ಮಾರ್ಕೆಟಲ್ಲಿ ಒಬ್ಬರು ಮಾರ್ತಾರೆ, ಒಬ್ಬರು ತಗೊಳ್ತಾರೆ. ಒಬ್ಬರು ತಗೊಳ್ತಾರೆ, ಇನ್ನೊಬ್ಬರು ಮಾರ್ತಾರೆ. ಈ ರೀತಿ ಉಲ್ಟಾ ಪಲ್ಟಾ ಇರುತ್ತೆ. ಅದರಲ್ಲಿ ಎಷ್ಟು ತಗೊಂಡಿದ್ದಾರೆ, ಎಷ್ಟು ಅಲ್ಲೇ ಇಟ್ಕೊಂಡಿದ್ದಾರೆ, ಮಾರಿದ್ದಾರೆ, ಇದರ ಒಂದು ಡೇಟಾ ನಮಗೆ ಸೆನ್ಸೆಕ್ಸ್ನಲ್ಲಿ ಮತ್ತು ನಿಫ್ಟಿಯಲ್ಲಿ ತೋರಿಸುತ್ತೆ. ನಿಫ್ಟಿ ಅಂದರೆ 50 ಕಂಪ್ನಿಗಳ ಒಂದು ಸಮೂಹ. ಹಾಗೆಯೇ ಸೆನ್ಸೆಕ್ಸ್ ಅಂದರೆ ಅದರಲ್ಲಿ ಕೂಡ ಒಂದಷ್ಟು ಕಂಪ್ನಿಗಳ ಸಮೂಹ ಇರುತ್ತೆ. ಈ ರೀತಿಯಾಗಿ ಇರುತ್ತೆ. ಅಂದರೆ ಸೆನ್ಸೆಕ್ಸ್ ಮತ್ತು ನಿಫ್ಟಿಯ ಬಗ್ಗೆ ಈಗಾಗಲೇ ಸ್ವಲ್ಪ ಮಾಹಿತಿ ಗೊತ್ತಾಯಿತು. ಈಗ ಇಲ್ಲಿ ನಿಫ್ಟಿಯನ್ನು ಓಪನ್ ಮಾಡ್ತೀನಿ, ಕ್ಲಿಕ್ ಮಾಡ್ತೀನಿ. ನಿಫ್ಟಿಯನ್ನು ಕ್ಲಿಕ್ ಮಾಡಿದಾಗ ನಿಫ್ಟಿಯ ಚಾರ್ಟ್ ಕಾಣಿಸುತ್ತೆ. ಇದು ನಿಫ್ಟಿಯ ಚಾರ್ಟು. ಇದರಲ್ಲಿ ಮೊದಲಿಗೆ ಏನು ಗೊತ್ತಿಲ್ಲದೆ ಇರೋರು ಏನು ನೋಡಬೇಕು, ನಿಫ್ಟಿಯ ಚಾರ್ಟನ್ನು ಮೊದಲು ಹೇಗೆ ನೋಡೋದು ಅಂತ ತಿಳ್ಕೊಬೇಕು. ಮೊದಲನೇದಾಗಿ ಇಲ್ಲಿ ನೋಡಿ, ಒನ್ ಡೇ ಅಂತ ಇದೆ. ಒನ್ ಡೇ ಅಂದರೆ ಒಂದು ದಿನದ ಚಾರ್ಟ್ ಇದು. ನೆಕ್ಸ್ಟು 1 ವೀಕ್ ಅಂದರೆ ಒಂದು ವಾರದ ಚಾರ್ಟ್. ಒಂದು ವಾರ ಏನಾಗಿದೆ ಅದು.
ನೆಕ್ಸ್ಟ್ 1 ಮಂತ್ ಅಂದರೆ ಒಂದು ತಿಂಗಳಲ್ಲಿ ಏನಾಗಿದೆ ಚಾರ್ಟ್, 1 ತಿಂಗಳಿಗೆ ಬರುತ್ತೆ. ನೆಕ್ಸ್ಟು 1 ಇಯರಿಗೆ ಬರುತ್ತೆ. ನೆಕ್ಸ್ಟು 5 ಇಯರ್ಸ್ ಇದೆ. ನೆಕ್ಸ್ಟ್ ಆಲ್ ಟೈಮ್ ಇದೆ. ಆಲ್ ಟೈಮ್ ಅಂದರೆ ಪೂರ್ತಿ. ಓಕೆ, ನಿಫ್ಟಿಯ ಪೂರ್ತಿ ಡೇಟಾ ಇದು. ಇದರಲ್ಲಿ ತುಂಬ ಸ್ಟಾರ್ಟಿಂಗ್ನಲ್ಲಿ ಕಲಿಯೋರು ಏನು ನೋಡಬೇಕು, ನಿಫ್ಟಿಯ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿತ್ತು ಅಂತ ನೋಡಬೇಕು. ಅಂದರೆ ಒಂದು 50 ಕಂಪನಿಗಳ ಗ್ರೂಪ್ನಲ್ಲಿ ಸ್ಟಾರ್ಟಿಂಗ್ನಲ್ಲಿ ಆ ಗ್ರೂಪ್ನಲ್ಲಿ ಎಷ್ಟು ವ್ಯಾಲ್ಯೂ ಇತ್ತು ನೋಡಿ. ಇಲ್ಲಿ 347 ನಿಫ್ಟಿ ಇದ್ದಿದ್ದು. ಅಲ್ಲಿಂದ ಇದು ಎಷ್ಟರಲ್ಲಿ 1990ರಲ್ಲಿ. ಓಕೆ, 1990ರಲ್ಲಿ 400 ಇತ್ತು. ಇವಾಗ ನಿಮಗೆ ನಿಫ್ಟಿ ಕಾಣಿಸ್ತಾ ಇದೆ 23,907 ಈಗ ಇರುವಂಥದ್ದು. ಅಂದರೆ ಅಷ್ಟು ಗ್ರೋತ್ ಆಗಿದೆ. ಓಕೆ, ನಿಫ್ಟಿ ಮೇಲ್ಗಡೆಗೆ ಬಂದಿದೆ ತುಂಬ ಲಾಂಗ್ ಟೈಮ್ನಲ್ಲಿ. 1990ರಿಂದ 2020ರವರೆಗೆ 26ರವರೆಗೆ ನಿಫ್ಟಿಯ ಒಂದು ಚಾರ್ಟ್ ಇದು. ನೆಕ್ಸ್ಟು ಇದು ನಿಮಗೆ ಹೋಗ್ತಾ ಹೋಗ್ತಾ ತುಂಬ ಇದು ಭಾಳ ಬೇಸಿಕ್ ಆಗುತ್ತೆ, ಗೊತ್ತಾಗ್ತಾ ಹೋಗುತ್ತೆ. 5 ಇಯರ್ಸ್ನಲ್ಲಿ ನಿಫ್ಟಿ ಯಾವ ಥರ ಗ್ರೋತ್ ಆಗಿದೆ. ನೆಕ್ಸ್ಟು 1 ಇಯರ್ನಲ್ಲಿ ನಿಫ್ಟಿ ಡೌನ್ಫಾಲ್ ಆಗಿದೆ ನೋಡಿ. ಮತ್ತು ಇವಾಗ ನ್ಯೂಸ್ ಎಲ್ಲ ಬರ್ತಾ ಇರೋದ್ರಿಂದ ಈ ವರ್ಷದಲ್ಲಿ ತುಂಬ ನಿಫ್ಟಿ ಕೆಳಗಡೆ ಬಂದಿದೆ. ಓಕೆ, ಅಂದರೆ ಯುದ್ಧಗಳು ಅದು ಇದೆಲ್ಲ ಆದಾಗ ಜನರು ಸ್ಟಾಕ್ ಮಾರ್ಕೆಟಿಂದ ಹೊರಗಡೆ ಹೋಗ್ತಾರೆ. ಎಷ್ಟು ಜನ ಮಾರ್ಕೆಟಿಂದ ದುಡ್ಡು ತೆಗಿತಾರೋ ಆವಾಗ ಮಾರ್ಕೆಟ್ ಕೆಳಗಡೆ ಬರ್ತಾ ಇರುತ್ತೆ. ಓಕೆ, 1 ತಿಂಗಳಲ್ಲಿ ಕೂಡ ಮಾರ್ಕೆಟ್ ಈ ರೀತಿ ನಿಮಗೆ ಡೌನ್ಫಾಲ್ ಕಾಣಿಸ್ಬೋದು. ಒಂದು ವಾರದಲ್ಲಿ ಮಾತ್ರ ಪಾಸಿಟಿವ್ ಆಗಿ, ಅಂದರೆ ಈಗ ಮೊನ್ನೆ ಮಂಡೆಯಿಂದ ಸ್ವಲ್ಪ ಗ್ಯಾಪ್ ಅಪ್ ಆಗಿದೆ ಮಾರ್ಕೆಟು. ಒಂದಷ್ಟು ಕಂಪನಿಗಳಲ್ಲಿ ಜನ ಮತ್ತೆ ಇನ್ವೆಸ್ಟ್ ಮಾಡಿದ್ದಾರೆ. ಹಾಗಾಗಿ ಈ ಚಾರ್ಟ್ ಸ್ವಲ್ಪ ನಿಮಗೆ ಈ ರೀತಿ ಬುಲ್ಲಿಶ್ ಆಗಿ ಕಾಣಿಸ್ತದೆ. ಬುಲ್ಲಿಶ್ ಅಂದರೆ ಮಾರ್ಕೆಟ್ ಮೇಲ್ಗಡೆ ಹೋಗುವಂಥದ್ದು, ಬೇರಿಶ್ ಅಂದರೆ ಮಾರ್ಕೆಟ್ ಕೆಳಗಡೆ ಬರುವಂಥದ್ದು. 1 ತಿಂಗಳಲ್ಲಿ ಮಾರ್ಕೆಟ್ ಕೆಳಗಡೆ ಬಂದಿತ್ತು, ಬಟ್ ಒಂದು ವಾರದಲ್ಲಿ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ. ಓಕೆ, ಮತ್ತು ಇದು ಒಂದು ದಿನ ಇವತ್ತಿನ ಪರ್ಫಾರ್ಮೆನ್ಸು ನಿಫ್ಟಿಯಲ್ಲಿ. ಇದು ನಿಫ್ಟಿಯನ್ನು ಚಾರ್ಟ್ ನೋಡೋದು. ಓಕೆ, ಈಗ ಇದನ್ನು ಕ್ಯಾಂಡಲಲ್ಲಿ ಕೂಡ ನೋಡ್ಬೋದು. ಓಕೆ, ಇದನ್ನು ಕ್ಯಾಂಡಲಲ್ಲಿ ಇಲ್ಲಿ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಕ್ಯಾಂಡಲ್ನಲ್ಲಿ ಕಾಣುತ್ತೆ. ಓಕೆ, ಮಾರ್ಕೆಟ್ ಕ್ಯಾಂಡಲಲ್ಲಿ ಕಾಣುತ್ತೆ. ಇದರಲ್ಲಿ ಮಂತ್ಲಿ ಅಂದರೆ ಇಲ್ಲಿ ಪೂರ್ತಿ ಒಂದೊಂದು ತಿಂಗಳಿಗೆ ಕ್ಯಾಂಡಲ್ ಯಾವ ಥರ ಇದೆ ಅಂತ ಕಾಣಿಸ್ತಾ ಇದೆ ನಿಫ್ಟಿದು. ನೆಕ್ಸ್ಟು ಇದನ್ನು 1 ಡೇಗೆ ಹಾಕಿದರೆ 1 ಡೇಯಲ್ಲಿ ಚಾರ್ಟ್ ಕಾಣುತ್ತೆ ಯಾವ ಥರ ಅಂತೇಳಿ ನೋಡಿ. ಇವತ್ತಿನ ಒಂದು ಕ್ಯಾಂಡಲ್ ಏನಾಗಿದೆ ಅಂದರೆ ಇವತ್ತು ಮಾರ್ಕೆಟ್ ಸ್ವಲ್ಪ ಮೂಮೆಂಟ್ ಕೊಟ್ಟಿದೆ, ಬುಲ್ಲಿಶ್ ಆಗಿದೆ, ಒಂದು ಸ್ವಲ್ಪ ಬುಲ್ಲಿಶ್ ಆಗಿದೆ ಕಾಣಿಸ್ತಿದೆ. ನಿನ್ನೆ ಬೇರಿಶ್ ಆಗಿತ್ತು, ರೆಡ್ ಕ್ಯಾಂಡಲ್ ಆಗಿದೆ, ಇವತ್ತು ಗ್ರೀನ್ ಕ್ಯಾಂಡಲ್ ಆಗಿದೆ. ಈ ಥರ ಕ್ಯಾಂಡಲಲ್ಲಿ ಕೂಡ ನಿಫ್ಟಿಯನ್ನು ನೋಡ್ಬೋದು. ಓಕೆ, ಇದು ಚಾರ್ಟ್ ಬಗ್ಗೆ ಆಯಿತು. ನೆಕ್ಸ್ಟ್ ನಿಫ್ಟಿಯಲ್ಲಿ ಯಾವ್ಯಾವ ಕಂಪ್ನಿಗಳಿದೆ ಅಂಥೇಳಿ ನೋಡೋದು ಇಲ್ಲಿ F&O ಅಂತ ಸೆಲೆಕ್ಟ್ ಆಗಿದೆ. ಇದನ್ನು ಸ್ಟಾಕ್ ಅಂತ, ಈ ಕಡೆ ಸ್ಟಾಕ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಫ್ಟಿಯ ಕಂಪ್ನಿಗಳು ಇಲ್ಲಿ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಇಲ್ಲಿ ನೋಡಿ, ಇದು ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್, ಇದು ನಿಫ್ಟಿಯಲ್ಲಿರೋ ಒಂದು ಕಂಪನಿ. ಅದಾನಿ ಪೋರ್ಟ್ಸು, ನೆಕ್ಸ್ಟು ಅಪೋಲೋ ಹಾಸ್ಪಿಟಲ್ಲು, ಏಷ್ಯನ್ ಪೇಂಟ್, ಈ ಥರ 50 ಕಂಪನಿಗಳ ಒಂದು ಗ್ರೂಪ್ ಇರುತ್ತೆ. ಓಕೆ, ಈ 50 ಕಂಪ್ನಿಗಳಲ್ಲಿ ಕೆಲವೊಂದು ಅವಾಗವಾಗ ಬದಲಾಗ್ತಾ ಇರುತ್ತೆ, ಬಟ್ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುವಂತಹ ಸ್ಟ್ರಾಂಗ್ ಕಂಪನಿಗಳು ನಿಫ್ಟಿಯಲ್ಲಿ ಇರುತ್ತೆ ಅಂತೇಳಿ ತಜ್ಞರು ಹೇಳ್ತಾರೆ. ಓಕೆ, ಇದು ನಿಫ್ಟಿಯಲ್ಲಿರೋ ಕಂಪ್ನಿಗಳನ್ನು ನೋಡ್ಕೊಳ್ಳೋವಂಥದ್ದು. ಈ ಒಂದು ಕಂಪನಿಯ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ಆ ಕಂಪನಿಯ ಒಂದು ಡೀಟೇಲ್ ಸಿಗುತ್ತೆ. ಈ ಉದಾಹರಣೆಗೆ HDFC ಬ್ಯಾಂಕು, ಇದರ ಮೇಲೆ ಕ್ಲಿಕ್ ಮಾಡಿದರೆ HDFC ಬ್ಯಾಂಕಿಗೆ ಸಂಬಂಧಪಟ್ಟ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಓಕೆ, ಇದರಲ್ಲಿ HDFC ಬ್ಯಾಂಕ್ದು ಚಾರ್ಟು ಕ್ಲಿಕ್ ಮಾಡಿದರೆ ಇಲ್ಲಿ ಚಾರ್ಟ್ ಕಾಣಿಸುತ್ತೆ. ಓಕೆ, ಈಗ ಅಪ್ಡೇಟ್ ಆಯಿತು. ಈ ಥರ HDFC ಬ್ಯಾಂಕ್ದೇ ಒಂದು ಚಾರ್ಟ್ ಬರುತ್ತೆ. ಈ ಥರ ಯಾವುದಾದ್ರೂ ಸ್ಟಾಕನ್ನು ನಾವಿಲ್ಲಿ ಅಬ್ಸರ್ವೇಷನ್ ಮಾಡ್ಬೋದು. ಅದೇ ಥರ ಸೆನ್ಸೆಕ್ಸ್ನಲ್ಲಿ ಕೂಡ, ಈಗ ಇದು ನಿಫ್ಟಿಯಲ್ಲಿ ಓಪನ್ ಮಾಡಿದ್ದು, ಸೆನ್ಸೆಕ್ಸ್ನಲ್ಲಿ ಈ ರೀತಿ ಚಾರ್ಟ್ ಓಪನ್ ಮಾಡೋದು ಮತ್ತು ಚಾರ್ಟ್ನೆಲ್ಲ ಅಬ್ಸರ್ವ್ ಮಾಡೋದು. ಈ ಥರ ಸೆನ್ಸೆಕ್ಸ್ ಕೂಡ ನೋಡಿ ಯಾವ ಥರ ಗ್ರೋತ್ ಆಗಿದೆ. ಸೆನ್ಸೆಕ್ಸು ನಿಫ್ಟಿ ಒಂದೇ ಥರ ಕಾಣಿಸುತ್ತೆ, ಆದರೆ ನಿಫ್ಟಿಯಲ್ಲಿ ತುಂಬ ಸ್ಟ್ರಾಂಗ್ ಓಕೆ, ಈಗ
ಸೆನ್ಸೆಕ್ಸ್ನಲ್ಲಿ ಕೂಡ ನಾವು ಸ್ಟಾಕ್ ಅಂತ ಇದನ್ನು ಕ್ಲಿಕ್ ಮಾಡಿದರೆ ಸೆನ್ಸೆಕ್ಸ್ನಲ್ಲಿ ಯಾವ್ಯಾವ ಸ್ಟಾಕ್ಗಳಿದೆ ಅನ್ನೋದು ಕೂಡ ಇಲ್ಲಿ ತೋರಿಸುತ್ತೆ. ಈಗ ಉದಾಹರಣೆಗೆ ಏಷ್ಯನ್ ಪೇಂಟ್ಸ್ ಅಂತೇಳಿ ಎರಡನೇದಿದೆ ನೋಡಿ. ಏಷ್ಯನ್ ಪೇಂಟ್ಸ್ ನಿಫ್ಟಿಯಲ್ಲೂ ಇರುತ್ತೆ, ಸೆನ್ಸೆಕ್ಸಲ್ಲೂ ಇರುತ್ತೆ. ನಿಫ್ಟಿಯಲ್ಲಿ ಇರೋದು ಆಲ್ಮೋಸ್ಟ್ ಸೆನ್ಸೆಕ್ಸಲ್ಲಿರುತ್ತೆ, ಮತ್ತು ಸೆನ್ಸೆಕ್ಸ್ನಲ್ಲಿ ಇನ್ನೂ ಜಾಸ್ತಿ ಬೇರೆ ಕಂಪನಿಗಳು ಕೂಡ ಇರ್ತವೆ. ಓಕೆ, ನಿಫ್ಟಿಯಲ್ಲಿ ಕೆಲವೊಂದು ನಿಯಮಗಳಿದೆ. ಆ ನಿಫ್ಟಿಯಲ್ಲಿ ಬಂದು ಕಂಪನಿ ಸೇರ್ಕೋಬೇಕಂದ್ರೆ ಕೆಲವೊಂದು ನಿಯಮ. ಓಕೆ, ಇನ್ನೊಂದು ಸಲ ಹೇಳ್ತೀನಿ. ಈಗ ನಿಫ್ಟಿಯಲ್ಲಿ ಕಂಪ್ನಿಗಳನ್ನು ಗ್ರೂಪ್ ಮಾಡೋದಕ್ಕೆ ಒಂದಷ್ಟು ನಿಯಮಗಳಿರುತ್ತೆ. ಆ ನಿಯಮಗಳು ಕಂಪ್ನಿಗಳಲ್ಲಿದ್ದರೆ ನಿಫ್ಟಿಗೆ ಸೇರಿಕೊಳ್ತದೆ, ಇಲ್ಲಾಂದರೆ ಸೆನ್ಸೆಕ್ಸ್ನಲ್ಲಿ ಆ ಕಂಪನಿ ಇರುತ್ತೆ ಅಂತ ನಾನು ತಿಳ್ಕೊಂಡಿರೋದು. ಹಾಗಾಗಿ ಸೆನ್ಸೆಕ್ಸ್ನಲ್ಲಿ ಇರೋ ಕಂಪ್ನಿಗಿಂತ ನಿಫ್ಟಿಯಲ್ಲಿರೋ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ತಜ್ಞರು ಹೇಳ್ತಾರೆ. ನಿಫ್ಟಿಯಲ್ಲಿ ಇರುವಂಥ ಕಂಪ್ನಿಗಳು ಅಷ್ಟು ಸುಲಭವಾಗಿ ಕೆಳಗಡೆ ಬರೋದಿಲ್ಲ. ಓಕೆ, ಎರಡು ಕಡೆನೂ ಇರುತ್ತೆ, ಸೆನ್ಸೆಕ್ಸ್ನಲ್ಲೂ ಇರುತ್ತೆ, ಅಲ್ಲಿರುತ್ತೆ. ಓಕೆ ಸ್ನೇಹಿತರೆ, ಇವತ್ತು ಈ ವಿಡಿಯೋದಲ್ಲಿ ನಾನು ಇಷ್ಟು ಹೇಳ್ಕೊಟ್ಟಿದ್ದೀನಿ. ಇದು ತುಂಬ ಬೇಸಿಕ್ ವಿಡಿಯೋ ಆಗಿರುತ್ತೆ. ಆ್ಯಪ್ನಲ್ಲಿ ಸ್ಟಾಕ್ಗಳನ್ನ ಎಲ್ಲಿ ನೋಡೋದು ಅಂತೇಳಿ, ನೆಕ್ಸ್ಟು ಸ್ಟಾಕಲ್ಲಿ ಏನೇನು ನೋಡಬೇಕು, ಯಾವ್ಯಾವ ಸ್ಟಾಕಲ್ಲಿ ಯಾವ್ಯಾವ ಥರ ಪರ್ಫಾರ್ಮೆನ್ಸ್ ಇದೆ, ನೆಕ್ಸ್ಟು ಅದರ ಫಂಡಮೆಂಟಲ್ ಅನಾಲಿಸಿಸ್ ಏನು, ಕ್ಯಾಂಡಲ್ಗಳನ್ನ ಯಾವ ಥರ ಅರ್ಥ ಮಾಡ್ಕೋಬೇಕು, ಆಲ್ಮೋಸ್ಟ್ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತಾಯಿರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಫಾಲೋ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಮತ್ತು ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ನನಗೆ ತುಂಬ ಇಂಟ್ರೆಸ್ಟ್ ಈ ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋದು ಮತ್ತು ಬೇರೆಯವ್ರಿಗೆ ಹೇಳ್ಕೊಡೋದು. ಹಾಗಾಗಿ ನಾನು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಬೇರೆ ಕಂಟೆಂಟ್ಗಳಿದ್ದರೂ ಕೂಡ ನಾನು ಹಾಕ್ತಾಯಿರ್ತೀನಿ. ಆಲ್ಮೋಸ್ಟ್ ಸ್ಟಾಕ್ ಮಾರ್ಕೆಟ್ ಬಗ್ಗೆನೇ ಹಾಕಬೇಕು ಅಂತ ತುಂಬ ದಿನಗಳಿಂದ ಪ್ಲ್ಯಾನಿಂಗ್ ಇತ್ತು, ಹಾಗಾಗಿ ಹಾಕ್ತಾಯಿದ್ದೀನಿ. ಮತ್ತು ಆಪ್ಷನ್ಸಲ್ಲಿ ಕೂಡ ನಾನು ವೀಡಿಯೋಗಳನ್ನು ಹಾಕ್ತಾಯಿರ್ತೀನಿ. ಅದು ಇಂಟ್ರೆಸ್ಟ್ ಇರೋರು ಮಾತ್ರ ನೋಡಿ, ಇಲ್ಲಾಂದರೆ ಈ ಥರ ಬೇಸಿಕ್ ವೀಡಿಯೋಸ್ ಮತ್ತು ಸ್ಟಾಕ್ ಮಾರ್ಕೆಟಲ್ಲಿ ಏನೇನು ನಿಮಗೆ ಬೇಕಾಗುತ್ತೆ ಅಂಥ ವೀಡಿಯೋಗಳನ್ನ ಇದ್ದರೆ ನೀವು ಅದನ್ನು ನೋಡ್ಕೊಳ್ಳಿ. ಮತ್ತು ನೀವು ಕಮೆಂಟ್ ಮಾಡಿ, ಬೇರೆ ಏನಾದರೂ ವಿಷಯಗಳು ಬೇಕಂದರೆ ನಾನು ಅದನ್ನು ಸಾಧ್ಯವಾದಷ್ಟು ನಾನು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಧನ್ಯವಾದಗಳು.